ಇದೇ ತಿಂಗಳ 14ರಂದು ನಡೀತಕ್ಕಂಥ ನಮ್ಮ KSN ಅಂದರೆ ಕಸುಮದಡ್ಡಿ ಶಿವನಗೌಡ ನಾಯಕ್ ಮಾಜಿ ಸಚಿವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಇವತ್ತು ಕೌತಾಳ್ ನಗರವನ್ನು ನಾವು ಚಾಯ್ಸ್ ಮಾಡಿದ್ದೆವು. ಹೋದ ಸಾರಿ ನಾವು ಮಾನ್ವಿ ಶಿರವಾರ ಭಾಗದಲ್ಲಿ ಕೂಡ ಅತ್ಯಂತ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂತ ಬಂದಿದ್ದೀವಿ. ಇದರ ಉದ್ದೇಶ ಇಷ್ಟೇ, KSN ಅಂತಕ್ಕಂಥದ್ದು ನಾವು ಮೊದಲು ಸಾಮಾಜಿಕ ಸೇವಾ ಸಮಿತಿ ಅಂತ ಮಾಡಿಕೊಂಡಿದ್ವಿ. ಇಡೀ ಜಿಲ್ಲೆಯಿದ್ದಂಥ ಆಗಲಿ ನಾವು ಎಲ್ಲ ಕಡೆ ಸಮಾಜದ ಕಾರ್ಯಕ್ರಮಗಳನ್ನು ಅನೇಕ ಸಮಾಜಕ್ಕೆ ಒಳಿತವಾಗಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬರ್ತಾಯಿದ್ವಿ. ಈ ವರ್ಷ ನಾವು 49ನೇ ಹುಟ್ಟುಹಬ್ಬವನ್ನು ಕೌತಾಳ ಗ್ರಾಮದ ಪಟ್ಟಣದಲ್ಲಿ, ಅದು ಮಸ್ಕಿ ಕ್ರಾಸ್ನಲ್ಲಿ ಬರ್ತಕ್ಕಂಥ ಸುಮಾರು ಒಂದು 20 ಎಕರೆಗೂ ಮೇಲ್ಪಟ್ಟಿರ್ತಕ್ಕಂಥ ಒಂದು ಖಾಲಿ ಜಾಗವನ್ನು ಹುಡುಕೊಂಡು ಅಲ್ಲಿ ಬೃಹತ್ ಸುಮಾರು 20,000ಕ್ಕೂ ಇನ್ನೂ ಹೆಚ್ಚು ಜನರು ಸೇರ್ತಕ್ಕಂಥ ಉದ್ದೇಶ ಇದೆ. ಇದರ ಉದ್ದೇಶ ಇಷ್ಟೇ, ನಾವು ಅತ್ಯಂತ ಜಿಲ್ಲೆಯ ರಾಯಚೂರು, ಕೊಪ್ಪಳ, ಯಾದಗಿರಿ, ಗುಲ್ಬರ್ಗ ಈ 4 ಜಿಲ್ಲೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನೇನಿದೆ ಅಂತಕ್ಕಂಥದ್ದು. ಮೊದಲನೇದಾಗಿ ನವಲಿ ಜಲಾಶಯ. ಇವತ್ತು ತುಂಗಭದ್ರಾ ಡ್ಯಾಮ್ 133 TMC ಇರ್ತಕ್ಕಂಥ ನಮ್ಮ ತುಂಗಭದ್ರಾ ಡ್ಯಾಮು 33 TMCಗೆ 30ಕ್ಕೂ ಹೆಚ್ಚು TMC ಹೂಳು ತುಂಬಿರ್ತಕ್ಕಂಥ ವಿಷಯ ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು. ಈ ಜಲಾಶಯಕ್ಕೆ ಪರ್ಯಾಯವಾಗಿ ಒಂದು ಜಲಾಶಯ ಮಾಡ್ತಕ್ಕಂಥ ಉದ್ದೇಶದಿಂದ ನವಲಿ ಜಲಾಶಯವನ್ನು ನಾವು ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಮಾನ್ಯ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಒಕ್ಕೂರಿನಿಂದ ನಾವು ಆಗ್ರಹ ಮಾಡ್ತಾಯಿದ್ದೀವಿ, ಇಲ್ಲ ನಮಗೆ ಜಲಾಶಯ ಆಗಲೇಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು. ಅದೇ ರೀತಿಯಾಗಿ ತಿಂತಿಣಿ ಹತ್ರ ಕೂಡ ಒಂದು ಬೃಹತ್ವಾದಂಥ ದೊಡ್ಡದಾದಂಥ ಒಂದು ಜಲಾಶಯನ ಕೂಡ ಮಾಡಬೇಕು. ಹಾಗೂ ರಾಯಚೂರು ಜಿಲ್ಲೆಯ ಒಂದು ಒಕ್ಕೂರಿನ ಹೋರಾಟ ಇದೆ ಇವತ್ತು, ಏಮ್ಸ್ ಆಗಬೇಕು ಅಂತಕ್ಕಂಥ ಹೋರಾಟ. ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಇಂಥ ವಿಷಯಗಳಿಗೆ ಕೇಂದ್ರ ಸರ್ಕಾರ ಆಗಿರ್ಬೋದು, ಎರಡೂ ಸರ್ಕಾರಗಳನ್ನು ನಾವು ಒತ್ತಾಯ ಮಾಡ್ತಾಯಿದ್ವಿ. ನೀವು ಯಾವುದೇ ಕಾರಣಕ್ಕೆ ಈ ಎರಡೂ ಜಲಾಶಯಗಳನ್ನು ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಏಮ್ಸನ್ನು ನೀವು ರಾಯಚೂರು ಜಿಲ್ಲೆಗೆ ಮಂಜೂರು ಮಾಡಿಕೊಡ್ಬೇಕಂತಕ್ಕಂಥದ್ದನ್ನು KSN ಸಾಮಾಜಿಕ ಸೇವಾ ಸಮಿತಿ, ಸಮಾಜ ಕಲ್ಯಾಣ ಸಮಿತಿ ನಾವು ಒತ್ತಾಯ ಮಾಡ್ತೀವಿ. ಇದರ ಉದ್ದೇಶ ಇಷ್ಟೇ, ಸುಮಾರು ವರ್ಷಗಳಿಂದ ನಾವು ಇವತ್ತು KSN ಹಿಂದಕ್ಕೆ ಕರೋನಾ ಬಂದಿರತಕ್ಕಂಥ ಸಮಯದಲ್ಲಿ ಸಾಕಷ್ಟು ಮಾನ್ವಿ ತಾಲೂಕು ಆಗ್ಬೋದು, ಶಿರವಾರ ತಾಲೂಕು, ಇನ್ನಿತರ ತಾಲೂಕುಗಳಿಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನು, ಅನ್ನವನ್ನು ಪ್ಯಾಕೆಟ್ ಮಾಡಿ ಪ್ರತಿ ಊರುಗಳಲ್ಲಿ ಹೋಗಿ ನಾವು ಹಂಚಿ ಬರ್ತಕ್ಕಂಥದ್ದಿತ್ತು. ಯಾಕಂದ್ರೆ ಅಂಥ ಸಮಯದಲ್ಲಿ ಹೋಟೆಲ್ಗಳೆಲ್ಲ ಬಂದಾಗಿಬಿಟ್ಟಿದ್ದು, ಲಾರಿ ಡ್ರೈವರ್ಗಳಾಗಲಿ ಲೇಬರ್ಗಳಿಗಾಗಲಿ ಭಾಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಸಮಾಜದಲ್ಲಿ KSN ಸಾಮಾಜಿಕ ಸೇವಾ ಸಮಿತಿ ಅವತ್ತು ಒಂದು ಅನ್ನದ ಪ್ಯಾಕೆಟ್ಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಿತು. ಅದೇ ರೀತಿಯಾಗಿ ಖಾಸಗಿ ಶಾಲಾ ಶಿಕ್ಷಕರು ಭಾಳ ಕಷ್ಟದಲ್ಲಿರ್ತಕ್ಕಂಥ ಸಮಯದಲ್ಲಿ ಅವರಿಗೆ ಕಿಟ್ಟುಗಳನ್ನು ಕೂಡ ನಮ್ಮ ಸಮಿತಿ ಇಡೀ ತಾಲೂಕಿನಾದ್ಯಂತ ಕೂಡ ಮಾಡಿಕೊಂತ ಬಂತು, ಜಿಲ್ಲೆಯಾದ್ಯಂತ. ಈಗ ನಮ್ಮ ಉದ್ದೇಶ ಇಷ್ಟೇ, ನಮ್ಮದು ನಿರಂತರವಾಗಿ ಸಮಾಜದ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಏನಂದರೆ ನಮ್ಮ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಅದ, ಗುಲ್ಬರ್ಗ ಜಿಲ್ಲೆಯಲ್ಲಿ ಏನದ, ಯಾದಗಿರಿ ಜಿಲ್ಲೆಯಲ್ಲಿ ರೈತರ ಸಮಸ್ಯೆ ಏನದ, ಇಂಥ ಅನೇಕ ಸಮಸ್ಯೆಗಳನ್ನು ನಾವು ನೋಡಿಕೊಂತ ಬಂದು ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದವರು ಅವ್ರನ್ನಲ್ಲೇ ಮನವಿ ಮಾಡ್ಕೊಂತೀವಿ. ನೀವು ಇವತ್ತು ಅತ್ಯಂತ ಹಿಂದುಳಿದಿರ್ತಕ್ಕಂಥ ರಾಯಚೂರು ಜಿಲ್ಲೆ ಇವತ್ತು ನಮಗೆ ಅವಶ್ಯಕತೆಯಾಗಿ ಏಮ್ಸ್ ಬೇಕು, ಅದನ್ನು ನಾವು ಒತ್ತಾಯ ಇವತ್ತು ಸುಮಾರು ದಿನಗಳಿಂದ ಹೋರಾಟ ಮಾಡ್ಕೊಂತ ಬಂದಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ನಾವು ನೋಡಿದ್ದೀವಿ. ಆದರೆ ಇದನ್ನು ನೀವು ಮಾಡಲೇಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು 49ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗೌರಿಗದ್ದೆಯ ಚಿಕ್ಕಮಗಳೂರಿನ ವಿನಯ ಗುರೂಜಿ ಅವ್ರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅದು ಅವಧೂತರಂತ ವಿನಯ ಗುರೂಜಿ ಅವರನ್ನು ಹಾಗೂ
ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ತೂರಿವಾಳದ ಅಮೋಘ ಸಿದ್ದೇಶ್ವರ ಮಠದ ಶ್ರೀ ಮಾದಯ್ಯ ಗುರುವಿನ ಮಠದವರು ವಹಿಸಿಕೊಳ್ಳಲಿದ್ದಾರೆ. ಘನ ಉಪಸ್ಥಿತಿಯಲ್ಲಿ ಮುಂಡರಿಗೆಯ ಶಿವಣ್ಣ ತಾತನವರು ಕೂಡ ವಹಿಸಿಕೊಳ್ಳಲಿದ್ದಾರೆ. ರಾಯಚೂರು ಜಿಲ್ಲಾ ಸೇರಿದಂತೆ ಯಾದಗಿರಿ, ಕೊಪ್ಪಳ, ಗುಲ್ಬರ್ಗ ಕಡೆಯಿಂದ ಅನೇಕರು ಕೂಡ ರೈತರಾಗಲಿ ಈ ಜನಸಾಮಾನ್ಯರಾಗಲಿ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು ನಮಗಾಗಲೇ ಎಲ್ಲ ಕಡೆ ನಾವು KSN ಸಮಿತಿ ವತಿಯಿಂದ ಈ ಕಾರ್ಯಕ್ರಮದ ಪೂರ್ವಭಾವವಾಗಿ ಪ್ರತಿಯೊಂದು ಮನೆಗೆ ಒಂದು ಕಾರ್ಡನ್ನು ಕೂಡ ನಾವು ಮುಟ್ಟಿಸಿ ಬಂದಿದ್ದೀವಿ ಇವತ್ತು. ಅದೇ ರೀತಿಯಾಗಿ ಇನ್ನೂ ಸುಮಾರು ನಮ್ಮ ಜಿಲ್ಲೆಯ ಇದು ಒಂದೇ ಸಮಸ್ಯೆ ಅಂತಲ್ಲ, ಅನೇಕ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಇವತ್ತು ನಾವು ಏನಿದೆವ ಅದು ಆ ಭಾಗ ಈ ಭಾಗ ಅಂತಕ್ಕಂಥದ್ದು ಏನಿಲ್ಲ. ನಮ್ಮ ಸೇವಾ ಸಮಿತಿಗೆ ನಾವೆಲ್ಲರೂ ಸೇರಿ ಒತ್ತಾಯ ಮಾಡ್ತಾಯಿದ್ವಿ. ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ, ನಮ್ಮ ಪಕ್ಕದ ಗುಲ್ಬರ್ಗ ಜಿಲ್ಲೆ ಇರ್ಬೋದು, ಯಾದಗಿರಿ ಜಿಲ್ಲೆ ಇರ್ಬೋದು, ಕೊಪ್ಪಳ ಜಿಲ್ಲೆ ಇರ್ಬೋದು, ರಾಯಚೂರು ಜಿಲ್ಲೆ ಇರ್ಬೋದು, ಈ 4 ಜಿಲ್ಲೆಗಳಿಗೆ ಸಮಗ್ರ ನೀರಾವರಿಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಇವತ್ತು ಜನರ ಕಷ್ಟ ನಷ್ಟಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಯಾವುದೇ ಸರ್ಕಾರ ಇರ್ಬೋದು, ಅಂಥ ಸರ್ಕಾರಗಳನ್ನು ನಾವು ಒತ್ತಾಯ ಮಾಡಿ ನೀವು ನಮ್ಮ 4 ಜಿಲ್ಲೆಗಳಿಗೆ ನೀರಾವರಿ ವಿಷಯವನ್ನು, ರಾಯಚೂರು ಜಿಲ್ಲೆಗೆ ಏಮ್ಸನ್ನು ಕೊಡ್ತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇವತ್ತು ವಿನಯ ಗುರೂಜಿಯವ್ರನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿ ಅನೇಕ ಶರಣರ ಸಂತರನ್ನ ಕೂಡ ನಾವಿಲ್ಲಿ ಕರೆದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಇದು ರಾಜಕೀಯ ಉದ್ದೇಶ ಏನಿಲ್ಲ. ನಮ್ಮದು ಜಲಕಲ್ಯಾಣ, ನಮಗೆ ಜನರಿಗೆ ಒಂದು ಸ್ಪಂದನೆಯನ್ನು ನೀಡತಕ್ಕಂಥ ಒಂದು ಈ ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು, ಈ ಜಿಲ್ಲೆ ಈ ರಾಜ್ಯ ಕೂಡ ಅಭಿವೃದ್ಧಿ ಆಗಬೇಕನ್ನೋ ಉದ್ದೇಶದಿಂದ KSN ಸಾಮಾಜಿಕ ಸೇವಾ ಸಂಸ್ಥೆ ಸುಮಾರು 2009ರಿಂದ ಪ್ರಾರಂಭವಾಗಿ 2026 ಇವತ್ತು ಇಲ್ಲಿವರೆಗೂ ಸುಮಾರು 17 ವರ್ಷ ಆಗ್ತದ. 17 ವರ್ಷದಿಂದ ನಿರಂತರವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದ್ದೀವಿ. ಎಲ್ಲ ನಿಮ್ಮ ಪತ್ರಿಕೆ ಮಿತ್ರರ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ನನ್ನ ಮಿತ್ರರ ಸಹಾಯ ಸಹಕಾರವನ್ನು ಕೋರ್ತಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಡೆದಂಥ ಎಲ್ಲರಿಗೂ ಧನ್ಯವಾದಗಳು.